ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮುಖದ ಸೌಂದರ್ಯವನ್ನು ಹೆಚ್ಚಿಸಲು ಕೆಲವೊಂದು ಸಲಹೆಗಳು. ಒಣಗಿದ ಚರ್ಮದವರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ಹಾಲಿನಲ್ಲಿ ನಂತರ ನೀರಿನಲ್ಲಿ ಮುಖ ತೊಳೆದರೆ ಮುಖ ಕಾಂತಿಯುತವಾಗುತ್ತದೆ. ನಿಮ್ಮದು ಶುಷ್ಕ ಚರ್ಮವೇ? ಹಾಗಾದರೆ ಮುಖದಲ್ಲಿ ಬಲುಬೇಗ ನೆರಿಗೆಗಳು ಮೂಡುವ ಸಾಧ್ಯತೆ ಇದೆ. ಇದಕ್ಕೆ ಒಂದು ಉಪಾಯ ಇಲ್ಲಿದೆ. ಮುಖಕ್ಕೆ ಮಡ್ ಪ್ಯಾಕ್ ಬಳಸುವುದರಿಂದ ಮುಖದಲ್ಲಿನ ನೆರಿಗೆಗಳನ್ನು ತಡೆದು 16ರ ವಯಸ್ಸಿನಂತೆ ಕಾಣಲು ಸಾಧ್ಯ. ಜೇಡಿ ಮಣ್ಣಿನೊಂದಿಗೆ ಸ್ವಲ್ಪ ರೋಸ್ ವಾಟರ್, ನಿಂಬೆ ರಸ ಹಾಗೂ 4-6 ತೊಟ್ಟು ಹಾಲನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ 20 ನಿಮಿಷಗಳ ಬಳಿಕ ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಮುಖದ ತ್ವಚೆ ವೃದ್ಧಿಸುವುದಲ್ಲದೆ ಅಕಾಲಿಕ ನೆರಿಗೆಗಳು ಕೂಡ ಮಾಯವಾಗಿ ಚರ್ಮ ಮತ್ತಷ್ಟು ದೃಢವಾಗುತ್ತದೆ. ಶ್ರೀಗಂಧದ ಎಣ್ಣೆಯಿಂದ ಪ್ರತಿದಿನ ಮುಖವನ್ನು ಮಸಾಜ್ ಮಾಡಿ ಬೆಚ್ಚಗಿನ ನೀರಿನಿಂದ ತೊಳೆಯುವುದರಿಂದ ನಿಮ್ಮ ಮುಖ ಕಾಂತಿಯುತವಾಗುತ್ತದೆ. ನಿಮ್ಮ ಮುಖದ ಮೇಲಿನ ಕಲೆಗಳು ಹೋಗುತ್ತಿಲ್ಲವೇ? ಹಾಗಾದರೆ ಕೂಡಲೇ ತುಂಬೆ ಎಲೆಗಳನ್ನು ಚೆನ್ನಾಗಿ ಅರೆದು ಅದರ ರಸವನ್ನು ಹಚ್ಚುವುದರಿಂದ ಕಲೆಗಳು ಹೋಗುತ್ತದೆ. 4-5 ಹನಿ ಹಾಲಿನಲ್ಲಿ ಶ್ರೀಗಂಧ ತೆಗೆದು ಮುಖಕ್ಕೆ ಹಚ್ಚಿ ಒಣಗಿದ ನಂತರ ತೊಳೆಯಿರಿ. ಇದರಿಂದ ಮುಖದ ಕಲೆಗಳು ಮಾಯವಾಗುತ್ತದೆ. ಸ್ವಲ್ಪ ಬಾದಾಮಿಯನ್ನು ಹಾಲಿನಲ್ಲಿ ನೆನೆಸಿ ಅರೆದು ಸೋಸಿ ಅದಕ್ಕೆ 10 ಗ್ರಾಂ ಸಕ್ಕರೆ ಸೇರಿಸಿ ಕಲಸಿ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿಕೊಂಡು 15 ನಿಮಿಷಗಳ ನಂತರ ತೊಳೆಯಿರಿ. ಶುಷ್ಕ ತ್ವಚೆಗೆ ಇದು ಉತ್ತಮ ಆರೈಕೆ. ಹಣ್ಣಾದ ಪಪ್ಪಾಯಿಯನ್ನು ಮ್ಯಾಶ್ ಮಾಡಿಕೊಳ್ಳಿ. ಇದಕ್ಕೆ 2 ಚಮಚ ಮುಲ್ತಾನಿ ಮಿಟ್ಟನ್ನು ಬೆರೆಸಿ ಈ ಪೇಸ್ಟನ್ನು ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ 10-15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ. ಇದರಿಂದ ಮುಖದಲ್ಲಿ ಕಲೆಗಳಿದ್ದರೆ ಕಡಿಮೆಯಾಗುತ್ತದೆ. ವಾರಕ್ಕೊಮ್ಮೆ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಬಣ್ಣವು ಹೆಚ್ಚುತ್ತದೆ, ಜೊತೆಗೆ ಹೆಚ್ಚಿನ ಹೊಳಪು ಬರುತ್ತದೆ. ಟೊಮೆಟೊ ಹಣ್ಣನ್ನು ಕೈಯಲ್ಲಿ ಕಿವಿಚಿ ಅದಕ್ಕೆ 1/2 ಚಮಚ ಸಿಹಿ ಮೊಸರು ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡರೆ ಮುಖ ಕಾಂತಿಯುತವಾಗುತ್ತದೆ. ಚೆನ್ನಾಗಿ ಬೇಳೆ ಹಿಟ್ಟು, ಮೊಸರು, ಅರಶಿನ ಕಲಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ತೊಳೆಯಿರಿ. ಇದರಿಂದ ಮುಖದ ಕಾಂತಿ ಹೆಚ್ಚಾಗುತ್ತದೆ. ಯಾವುದೇ ಎಣ್ಣೆಯನ್ನು 2 ಚಮಚ ತೆಗೆದುಕೊಂಡು ಬೆಳಿಗ್ಗೆ ಬಾಯಿ ತೊಳೆಯದೆ ಬಾಯಲ್ಲಿ ಹಾಕಿ 5 ನಿಮಿಷದವರೆಗೆ ಮುಕ್ಕಳಿಸಬೇಕು. ಇದರಿಂದ ಮುಖದ ಸುಕ್ಕು ನಿವಾರಣೆಯಾಗುತ್ತದೆ. ನಿಂಬೆ ರಸ 1 ಹಣ್ಣಿನದು, 1 ಟೀ ಚಮಚ ಜೇನುತುಪ್ಪ ಬೆರೆಸಿ ಉಬ್ಬು ಹಾಗೂ ಕಣ್ಣಿನ ರೆಪ್ಪೆ ಬಿಟ್ಟು ಉಳಿದ ಭಾಗಕ್ಕೆ ಸವರಿ 20 ನಿಮಿಷದ ನಂತರ ತೊಳೆಯಿರಿ. ಚರ್ಮ ಮೃದುವಾಗಿ ಹೊಳೆಯುತ್ತದೆ. ಚರ್ಮ ಬೆಳ್ಳಗೆ ಆಗಲು 2 ಚಮಚ ನಿಂಬೆ ರಸ, 2 ಚಮಚ ಸೌತೆ ರಸ, 2 ಚಮಚ ಕ್ಯಾರೆಟ್ ರಸ ಎಲ್ಲ ಸೇರಿಸಿ ಮಿಶ್ರಣ ಮಾಡಿ ಮುಖ ಹಾಗೂ ಕುತ್ತಿಗೆಗೆ ಸವರಿ ಮಸಾಜ್ ಮಾಡಿಕೊಳ್ಳಿ. 1 ಬಟ್ಟಲು ಮೊಸರಿಗೆ 4 ಬಿಲ್ಲೆ ಸೌತೆಕಾಯಿಯನ್ನು ಅರೆದು ಸೇರಿಸಿ ಅನಂತರ 4 ಚಮಚ ಅಕ್ಕಿ ಹಿಟ್ಟು ಸೇರಿಸಿ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಆರಲು ಬಿಟ್ಟು ಒಣಗಿದ ನಂತರ ತಣ್ಣೀರಿನಲ್ಲಿ ಮುಖ ತೊಳೆದರೆ ಚರ್ಮ ಕಾಂತಿಯುತವಾಗುವುದಲ್ಲದೆ ಮುಖದ ಮೇಲಿನ ಸುಕ್ಕುಗಳು ಮಾಯವಾಗುತ್ತದೆ. 1 ಕೆಂಪು ಮೂಲಂಗಿ, 1 ಟೊಮೆಟೊ, 2 ಬಿಲ್ಲೆ ಸೌತೆಕಾಯಿ ಇವಿಷ್ಟನ್ನು ನುಣ್ಣಗೆ ಅರೆದು ಮುಖ ಮತ್ತು ಕೈಕಾಲುಗಳಿಗೆ ಹಚ್ಚಿದರೆ ಚರ್ಮ ಬೆಳ್ಳಗಾಗಿಯೂ ಕಾಂತಿಯುತವಾಗಿಯೂ ಆಗುತ್ತದೆ. ಸಂಜೆ ಮುಖ ತೊಳೆದು ನೀರು ಆರಲು ಬಿಡಿ. 4 ಚಮಚ ಹಾಲಿಗೆ ಅರ್ಧ ಚಮಚ ಅರಶಿನ ಸೇರಿಸಿ ಮುಖ ಕತ್ತುಗಳಿಗೆ ಹಚ್ಚಿ ಅರ್ಧ ಗಂಟೆಯ ನಂತರ ಬಿಟ್ಟು ತಣ್ಣೀರಿನಲ್ಲಿ ಮುಖ ತೊಳೆಯಿರಿ. ಮಲಗುವ ಮುನ್ನ 1 ಚಮಚ ಹಿಪ್ಪೆ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯನ್ನು ಮುಖ ಕತ್ತುಗಳಿಗೆ ಚೆನ್ನಾಗಿ ಹಚ್ಚಿ. ಮುಖದಲ್ಲಿ ಕೊಳೆಯನ್ನು ತೆಗೆಯಲು ಮುಖವನ್ನು ಸಾಬೂನಿನಿಂದ ಸ್ವಚ್ಛವಾಗಿ ತೊಳೆದುಕೊಂಡು ಒರೆಸಿಕೊಳ್ಳಿ. ತಲೆ ಕೂದಲನ್ನೆಲ್ಲ ಹಣೆ ಕೆನ್ನೆಗಳ ಮೇಲೆ ಬೀಳದಂತೆ ತೆಳುವಾದ ಟವಲ್ನಿಂದ ಎತ್ತಿ ಕಟ್ಟಿ. ನಿಂಬೆಹಣ್ಣನ್ನು ಅರ್ಧಕ್ಕೆ ಹಚ್ಚಿ ಅದರ ರಸ ತೆಗೆದುಕೊಳ್ಳಿ. 2 ಚಮಚ ಮೊಸರಿಗೆ ಅದನ್ನು ಬೆರೆಸಿ ಮುಖ ಕತ್ತುಗಳಿಗೆ ಸವರಿ 5 ನಿಮಿಷ ಬಿಟ್ಟು ಶುಭ್ರವಾದ ಬಟ್ಟೆಯಿಂದ ಒರೆಸಿಕೊಳ್ಳಿ. ಇದರಿಂದ ಚರ್ಮದ ಸಂದುಗಳಲ್ಲಿ ಅಡಗಿದ್ದ ಕೊಳೆ ಬಂದು ಬಿಡುತ್ತದೆ. ಮುಖವು ಸ್ವಚ್ಛವಾಗಿದ್ದು ಆರೋಗ್ಯವಾಗಿರುತ್ತದೆ. ದಿನನಿತ್ಯ ಹಾಲನ್ನು ಹತ್ತಿಯಲ್ಲಿ ಅದ್ದಿ ಮುಖ ಒರೆಸಿಕೊಳ್ಳುತ್ತಿದ್ದರೆ ಮುಖದ ಮೇಲಿನ ಗುಳ್ಳೆಗಳು ಕಡಿಮೆಯಾಗುತ್ತದೆ. ಮೊಡವೆ ಕಾಟ ಜಾಸ್ತಿ ಇದ್ದರೆ ನಿಂಬೆಹಣ್ಣಿನ ತೊಗಟೆಯಿಂದ ಮುಖಕ್ಕೆ ತಿಕ್ಕಿ 10 ನಿಮಿಷಗಳ ನಂತರ ಕಡಲೆ ಹಿಟ್ಟಿನಿಂದ ತೊಳೆಯಿರಿ. ಪುದೀನ ಎಲೆಗಳನ್ನು ರುಬ್ಬಿ ನೀರಿನಲ್ಲಿ ಹಾಕಿ ಸ್ವಲ್ಪ ಕುದಿಸಿ ಅನಂತರ ಸೋಸಿ ಅದಕ್ಕೆ ಪನ್ನೀರನ್ನು ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಿ. ಇದು ಮುಖವನ್ನು ಸ್ವಚ್ಛಗೊಳಿಸುವುದರೊಂದಿಗೆ ಮುಖದ ತೆರೆದ ಚರ್ಮರಂಧ್ರವನ್ನು ಮುಚ್ಚುತ್ತದೆ. ದಿನಾಲೂ ಜೇನು ಸೇವಿಸುವುದರಿಂದ ದೇಹ ಹಾಗೂ ಮುಖದ ಕಾಂತಿ ಇಮ್ಮಡಿಸುತ್ತದೆ. ಬೀಟ್ರೂಟ್ ಎಲೆಯ ರಸ ತೆಗೆದು ಜೇನುತುಪ್ಪ ಕಲಸಿ ಮಲಗುವ ಮುನ್ನ ಹಚ್ಚಿ ಬೆಳಿಗ್ಗೆ ತೊಳೆಯುವುದರಿಂದ ಮುಖದ ಕಲೆ ಕಡಿಮೆಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.